ನೀವು ಯಾಕೆ ತಡವಾಗಿ ಬಂದ್ರಿ ಅಂತ ಕೇಳಿದ್ರು. ನನ್ನ ಗಾಡಿ ಬಂದಾಗ 1 ಸೆಕೆಂಡು ತಡ ಮಾಡದೆ ಹತ್ಬಿಟ್ಟೆ, 1 ಸೆಕೆಂಡು ತಡ ಮಾಡದೆ ಹತ್ತಿದೆ. ಆದರೆ ಇವತ್ತು ನಿಮ್ಗೆ ಗೊತ್ತು ಟ್ರಾಫಿಕ್ ಅನ್ನೋದು, ಸ್ವಲ್ಪ ಒಂದೊಂದು 1/4 ಗಂಟೆ ಮುಂಚೆ ಕಳಿಸಿದರೆ ಇನ್ನೂ ಮುಂಚೆ ಬರ್ತಾಯಿದೆ. ಎನಿವೇ ಗುಡ್ ಲಕ್ ಟ್ರೈಲರ್ ಲಾಂಚ್. ಇಲ್ಲ ಸರ್, ಅಂದರೆ ಸ್ವಲ್ಪ ನಾವು ಕಾನ್ಷಿಯಸ್ ಆಗಿ ಮಾಡಿದ್ದು ಸ್ವಲ್ಪ ನ್ಯೂಟ್ರಲ್ ಲ್ಯಾಂಗ್ವೇಜಿಗೆ ಹೋಗೋಣ ಅಂತ. ಯಾಕೆಂದರೆ ನನಗೆ ಚಿಕ್ಕ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಕುಂದಾಪುರದಲ್ಲಿದ್ದಾಗ ಅಂದರೆ ಏನೋ ಗ್ಯಾರೇಜ್ ಹೋಗಿದ್ವಿ, ಅಲ್ಲಿ ನನಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲಿಲ್ಲ ಸರಿಗೆ. ಅಂದರೆ ಅವ್ರದ್ದು ಅಷ್ಟು ನೀಟಾಗಿ ಈಸಿಯಾಗಿ ಅರ್ಥ ಆಗಲಿಲ್ಲ ನನಗೆ ಆ್ಯಕ್ಚುಲಿ. ಸೊ ಅದೆಲ್ಲ ಒಂದಷ್ಟು ಎಕ್ಸ್ಪೀರಿಯನ್ಸ್ ನೋಡಿ, ಅಂದರೆ ಸಿನಿಮಾದಲ್ಲೂ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ನಮಗೆ ನ್ಯೂಟ್ರಲ್ ಆಗಿ ಹೋಗೋಣ ಬೆಟ್ರು ಅಂತ ನಮ್ಗೆ ಅನಿಸುತ್ತೆ. ಯಾಕೆಂದರೆ ನಮಗೆ ಸ್ಲ್ಯಾಂಗ್ ಎಲ್ಲ ಆ ಕಡೆ ಬಗ್ದವರೇ ಇರೋದ್ರಿಂದ ಕಷ್ಟನಾಗ್ತಿರಲಿಲ್ಲ ತೆಗೆಯೋದು. ಬಟ್ ನ್ಯೂಟ್ರಲ್ ಆಗಿ ಇರಲಿ, ಅಂದರೆ ಕಥೆ ಎಲ್ಲ ಕಾಲಘಟ್ಟಕ್ಕೂ ಅಪ್ಲೈ ಆಗಿರೋದ್ರಿಂದ ಲ್ಯಾಂಗ್ವೇಜ್ ಅದೇ ಥರ ಇರಲಿ ಅನ್ನೋಕ್ಕೋಸ್ಕರ ಕಾನ್ಷಿಯಸ್ ಆಗಿ ಮಾಡಿದ್ದು ಸರ್. ಇದೇನು ಹೇಳಿ ನಾನು ಹೇಳಿದ್ದು, ಈಗ ಸಿನಿಮಾ ನೋಡ್ತಾರೆ, ಕನ್ನಡ ಸಿನಿಮಾ ಆಟೋ ಡ್ರೈವರ್ಗಳು, ಹೋಟ್ಲ್ ಹುಡುಗರುಗಳು ಅಂಥವ್ರು ಚೆನ್ನಾಗಿ ಇಂಗ್ಲೀಷ್ ಬರೋರೆಲ್ಲ ಎಲ್ಲ ಇಂಗ್ಲೀಷ್ ವಿಚಾರ ಹಿಂದಿನೇ ನೋಡ್ತಾ ಇರ್ತಾರೆ. ಆದರೂ ನೀವು ಕನ್ನಡ ಭಾಷೆ ನೋಡಿ, ನಿಮ್ಮ ಪೋಸ್ಟರ್ಲ್ಲೂ ಕೂಡ ಇಲ್ಲೂ ಕೂಡ ಟೈಟ್ಲು ಬಿಟ್ಟರೆ ಬರೀ ಎಲ್ಲ ಇಂಗ್ಲೀಷಲ್ಲೇ ಇದೆ. ಆ ಸಾಂಗು ಕೂಡ ಲಿರಿಕಲ್ಲೂ ಕೂಡ ಅವ್ರು ಎಲ್ಲ ಇಂಗ್ಲೀಷೇ ಬರ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ಅಂದರೆ ಸರ್ ಆನೆಸ್ಟಾಗಿ ಅದರಿಂದ ಯೂಸ್ ಆಗುತ್ತೆ ಹೇಳಿ ನೋಡೋಣ, ನೀವು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಿಗೆ. ನೀವು ಏನು ಯೂಸ್ ಆಗಲ್ಲ, ಸುಮ್ಮನೆ ನೀವೇನೋ ಮಾಡ್ತಾ ಇದ್ದೀರ ಅಷ್ಟೇ. ಇಲ್ಲ ಸರ್, ಅಂದರೆ ನನಗೆ ಇಂಗ್ಲೀಷಲ್ಲಿ ಸ್ವಲ್ಪ ಇದ್ರದ್ದು ನನಗಿಂತ ಕನ್ನಡಕ್ಕಿಂತ ಬೆಟರ್ ಇಂಗ್ಲೀಷ್ ಮಾತಾಡೋದ್ರಿಂದ. ಸೊ ನನಗೆ ಅಂದರೆ ಅಲ್ಲ ಸರ್, ಹಂಗಂತಲ್ಲ, ನಾನು ಪ್ರೆಸೆಂಟ್ ಮಾಡೋಕ್ಕೆ ನನಗೆ ಅದು ಈಗ ಅಂದರೆ ಕೆಲವು ಸಣ್ಣ ರೀಸನ್ಗಳಿರುತ್ತೆ. ಲೈಕ್ ಫಾಂಟ್ ನಮಗೆ ಈಸಿಯಾಗಿ ಸಿಗೋದು, ಕನ್ನಡದಲ್ಲಿ ಅಷ್ಟು ಫಾಂಟ್ ಸಿಗಲ್ಲ ಈಸಿಯಾಗಿ, ಅಂದರೆ ಅದನ್ನು ಇದು ಮಾಡಿಸ್ಬೇಕು ಅಂತ. ಹಂಗಲ್ಲ, ಅಂದರೆ ಅದು ನಾವು ಕ್ರಿಯೇಟ್ ಮಾಡಬೇಕು ಸರ್ ಕನ್ನಡದಲ್ಲಿ. ನಿಮಗೆ ಅಂದರೆ ಈ ಟೆಕ್ಸ್ಚರ್ ಇರೋದು ಕೆಲವು ಈಸಿಯಾಗಿ ಸಿಗಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಚೂಸ್ ಮಾಡೋದು. ಕನ್ನಡದಲ್ಲೇ ಮಾಡಬೇಕು ಅಂತ ಇದ್ದಿದ್ದು ನಾವು ಆ್ಯಕ್ಚುಲಿ. ಬಟ್ ಅಂದರೆ ಕೆಲವೊಂದು ವರ್ಡ್ಸ್ಗಳು ನಮಗೆ ಸಿಗಲ್ಲ ಇಂಗ್ಲೀಷ್ ಕನ್ನಡದಲ್ಲಿ. ನಮ್ಮ ಮನೇಲಿ ಇವತ್ತು ಅಡುಗೆ ಸರಿ ಮಾಡಿದೆ ಮತ್ತು ಪಕ್ಕ ಮನೆಗೆ ಹೋಗೋ ಆಗಲ್ಲ ಸರ್, ನಮ್ಮ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಫಾಂಟು ಕನ್ನಡ ಅಷ್ಟು ಮುದ್ದಾಗಿದೆ, ಅಷ್ಟೊಂದು ಸೊಗಸಾಗಿದೆ, ಅಷ್ಟೊಂದು ಹೆಸರಿದೆ. ನೀವು ಇಲ್ಲ ಸರ್, ಕನ್ನಡದ ಬಗ್ಗೆ ಇದು ಮಾತಾಡ್ತಾ ಇಲ್ಲ, ನಾನು ಹೇಳಿದ್ದು ಲೈಕ್ ಎಷ್ಟು ಫಾಂಟ್ ನಿಮ್ಮ ಟೀ ಶರ್ಟ್ ಮೇಲೆ ಎಷ್ಟು ಚೆನ್ನಾಗಿರೋ ಫಾಂಟ್ ಹಾಕೊಂಡಿದ್ದಾರೆ ನೋಡಿ. ಹೌದು. ಮತ್ತೆ ಸರ್ ಸಿನಿಮಾನ ಕನ್ನಡದಲ್ಲೇ ಮಾಡಿದ್ದೀವಿ ನಾವು ಕನ್ನಡದವರೇನೆ. ನಾವೇನಂದ್ರೆ ಬಂದು ಸರ್ ಇಲ್ಲ ಅಣ್ಣ ಏನಂದ್ರಣ, ನಮಗೆ ಕೆಲವೊಂದು ವಿಚಾರಗಳಿಗೆ ನಾವು ಸ್ಟೈಲಿಶ್ ಆಗಿ ಕಾಣಬೇಕಾಗಿತ್ತು. ಈಗ ನಾವು ಅದನ್ನೆಲ್ಲ ಸ್ಟೈಲಿಶ್ ಆಗಿ ಕಾಣೋಕ್ಕೋಸ್ಕರ ಮಾಡಿರೋಂಥದ್ದು, ಅಟ್ರಾಕ್ಟಿವ್ ಆಗಿರೋಕ್ಕೋಸ್ಕರ. ನಾವು ಸಿನಿಮಾ ನಾವು ಕನ್ನಡದಲ್ಲೇ ಮಾಡಿದ್ದೀವಿ, ನಾವು ಕನ್ನಡ ಬಿಟ್ಟು ಎಲ್ಲರೂ ಮಾಡಿದೀವಿ ಅಣ್ಣ. ಅದಲ್ಲದೆ ಚೋಮುಂದೋಡಿ ಕಾದಂಬರಿ ಅಂತ ತಗೊಂಡಿದ್ದೀವಿ. ದೊಡ್ಡ ಕವಿಗಳಿಗೆ ಅವಮಾನ ಮಾಡ್ದಂಗೆ ನೀವು ಇಂಗ್ಲೀಷಲ್ಲಿ ತೋರಿಸ್ತಾ ಎಲ್ಲಾನು. ನಾ ಸಿನಿಮಾ ಇಂಗ್ಲೀಷಲ್ಲಿ ಮಾಡಿ ಬೇರೆ ಯಾವುದೋ ಕಾರಂತರ ಹೆಸರು ಹೇಳಿದ್ರಲ್ಲ, ಅದಕ್ಕೋಸ್ಕರ ಇಲ್ಲ ಇಲ್ಲ ಅಣ್ಣ, ನೀವು ಹೇಳಿ ಗೊತ್ತಾಯ್ತು. ತೋರಿಸಿದ್ದೀವಿ ಸರ್. ಸರ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದರೆ ಲೈಕ್ ತುಂಬ ಏನು ಡೀಪಾಗಿ ಕೇಳಲಿಲ್ಲ, ಲೈಕ್ ಕ್ಯಾಶುವಲ್ ಕನ್ವರ್ಸೇಷನ್ ಇತ್ತು. ಹೇಗೆ ಅಂದರೆ ಈ ಥರ ಬ್ಲಡ್ ಎಲ್ಲ ತೋರಿಸಿದ್ರೆ ಹೇಗಿರುತ್ತೆ ಅನ್ನೋ ಥರ ಅಲ್ಲ. ಆ್ಯಂಡ್ ಅವರ ಟೀಮಲ್ಲೇ ಇನ್ನೊಬ್ರು ಇದ್ರು ಸಿನಿಮಾ ನೋಡಿದವರು. ಸೊ ಅವ್ರ ಹತ್ರ ಸರ್ ಈಗಿನ ಜನ್ರೇಷನ್ಗೆ ಅದು ಸ್ವಲ್ಪ ನೀವು ಸಿನಿಮಾ ರೀಚ್ ಆಗಬೇಕು ಅಂದರೆ ಇದೆಲ್ಲ ಇರಲೇಬೇಕು ಬಿಡಿ ಅನ್ನೋ ಥರ ಒಂದು ಕಾನ್ವರ್ಸೇಷನ್ ಆಯಿತು. ಸೊ ಹಾಗಾಗಿ ನೋಡ್ಬಿಟ್ಟೆ ಕೊಡಿ. ಅಂದರೆ ಕತೆ ವೈಲೆನ್ಸ್ ಇದೆ ಸರ್, ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಕಥೆನೇ ಇದೆ. ಅಂದರೆ ಆ ಎಮೋಷನ್ಸ್ ಎಲ್ಲ ನೀಟಾಗಿ ಚೆನ್ನಾಗಿ ಕ್ಯಾರಿ ಮಾಡಿದ್ದೀವಿ ನಾವು. ಹಾಗಾಗಿ 10% ಆಫ್ ವೈಲೆನ್ಸ್ ಅಷ್ಟೇ ಇರೋದು ಇದರಲ್ಲಿ. ಅದಕ್ಕೋಸ್ಕರನೇ ನಾವು ಏ ರೇಟಿಂಗ್ ಕೊಟ್ಟಾಗ ಬರೆಯಬೇಕು ಅಂದರೆ ಏನು ಮಾಡಬೇಕು ಅಂದಾಗ ಕಂಪ್ಲೀಟ್ 50% ತೆಗಿಬೇಕು ಅಂದಾಗ ಅದರಲ್ಲಿ ಇನ್ನೇನು ಉಳಿಯಲ್ಲ, 5% ಉಳಿಯುತ್ತೆ ಆ್ಯಕ್ಷನ್ಸು. ಸೊ ಅದಕ್ಕೋಸ್ಕರ ನಾವು ಇದು ಮಾಡಿದ್ವಿ ಸರ್. ಇದು ನನಗೂ ಇವನು ಒಂದು 7-8 ವರ್ಷದ ಫ್ರೆಂಡ್ಸು ನಾವು. ಸೊ ನಾವು ಶಾರ್ಟ್ ಮೂವಿಯಿಂದ ಪರಿಚಯ ಇರೋದ್ರಿಂದ ನಮ್ಮಲ್ಲಿ ನಾವು ಬೇರೆ ಯಾವುದೋ ಒಂದು ಕಥೆ ಮಾಡೋಕೆ ಹೊರಟಿದ್ವಿ ನಾವು. ಸೊ ಅದು ಹೊರಟಾಗ ಇವನು ನನಗೊಂದ್ಸಲ ಹೆಸರು ಮತ್ತೆ ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಳ್ಳಿ ಸರ್. ನಮಸ್ತೆ, ನನ್ನ ಹೆಸರು ಚೆಲುವರಾಜ್ ಗೌಡ ಅಂತ. ನಾನು ಈ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಚಿತ್ರದಲ್ಲಿ ಕಾಳನ್ ಪಾತ್ರ ಮಾಡಿದ್ದೀನಿ. ನಾನು ಮೂಲತಃ ರಂಗಭೂಮಿಯಿಂದ ಬಂದಂಥವನು. ಮಂಡ್ಯ ರಮೇಶ್ ಅವರ ನಟನಾ ತಂಡದಿಂದ ನಾನು ಬಂದಿದ್ದು. ಸೊ ನನ್ನ ಸಿನಿಮಾ ಅಂತ ಬಂದಾಗ ನಾನು ಮೊದಲು ಪ್ರಕಾಶ್ ರಾಜ್ ಅವ್ರದ್ದು ಒಂದು ಇದೊಳ್ಳೆ ರಾಮಾಯಣ ಅನ್ನೋ ಸಿನಿಮಾದಲ್ಲಿ ನಾನು ಮೊದಲು ಸಿನಿಮಾ ಮಾಡಿದೆ, ಒಂದು ಸಣ್ಣ ಪಾತ್ರ. ಹೀಗೆ ಒಂದು 10 ಸಿನಿಮಾ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಈ ಸಿನಿಮಾ ವಿಚಾರಕ್ಕೆ ಬಂದರೆ ನನಗೆ ಅನಿಲ್ ಒಂದು 7-8 ವರ್ಷದ ಪರಿಚಯ ನನಗೆ. ಸೊ ಈ ಸಿನಿಮಾ ನಾವು ಬೇರೆ ಯಾವುದೋ ಒಂದು ಕತೆ ಮಾಡೋಣ ಅಂತ ನಾನು ಇವನು ಹೋದಾಗ, ಸೊ ಹಿಂಗೆ ಡಿಸ್ಕಷನ್ ಮಾಡ್ತಾ ಇವನು ನನಗೊಂದಿನ ಒಂದು ಫೋಟೋ ತೋರಿಸ್ತಾ. ಸೊ ಇದು ಈಗಿದೆ, ಈಗ ಮಾಡೋಣ ಮುಂದಕ್ಕೆ, ಹಿಂಗೆ ಅಂತ ಡಿಸ್ಕಷನ್ ನಡೀತಾ ಇತ್ತು. ನಾನು ಆಲ್ರೆಡಿ ಚೋಮುಂದುಡಿನ ನಾನು ಓದಿದ್ದೆ ಮತ್ತು ಸಿನಿಮಾನು ನಾನು ನೋಡಿದ್ರಿಂದ ನಾನು ಇವ್ನು ಸಜೆಸ್ಟ್ ಮಾಡಿದೆ, ನೋಡಿ ಇಲ್ಲಿ ಈ ಥರ ಒಂದು ವಿಚಾರ ಇದೆ, ಒಂದು ಸಲ ನೋಡು. ಇವನೊಂದು ವಿಚಾರ ಹೇಳಿದ, ಸ್ವಲ್ಪ ರಿಲೇಟೇಬಲ್ ಆಗಿತ್ತು. ಯಾವಾಗ ಇವ್ನು ಚೋಮುಂದುಡಿ ನೋಡ್ದಾದ್ಮೇಲೆ ಪುಸ್ತಕನೂ ಹೋಗಾದ್ಮೇಲೆ ಓಕೆ ನಾವು ಇದನ್ನು ಯಾಕೆ ಮಾಡಬಾರ್ದು ಈ ಸಿನಿಮಾನ. ಅಂದರೆ ವಿಚಾರಗಳು ತುಂಬ ವಿಚಾರಗಳಿದೆ. ಅದನ್ನು ನಾವು ಇವತ್ತಿನ ದಿನ ಅಂದರೆ ನಾವು ನಮ್ಮ ಥರ ಚೋಮುಂದುಡಿ ಸರ್ವಕಾಲಕ್ಕೂ ಒಂದು ಅಪ್ಲೈ ಆಗೋಂಥ ಕಥೆ ಅದು. ಅಂದರೆ ಪದಗಳು ಬೇರೆ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಲ್ಲಿ ನಡೆದಂಥ ವಿಚಾರಗಳು.
ಬಟ್ ಅದು ಇವತ್ತಿಗೂ ರಿಲೇಟಬಲ್ ಆಗಿರುತ್ತೆ. ಅದನ್ನು ನಾವು ಹೇಗೆ ಮಾಡ್ಬೋದು? ಅಲ್ಲಿ ಚೋಮ ಕೊನೆವರೆಗೂ, ಕೊನೆಗಾಲದವರೆಗೂ ಅವನು ಕಾಡಿ ಬೇಡಿ ಕೊನೆಗೆ ಏನೂ ಸಿಗಲಿಲ್ಲ, ಅವನಿಗೆ ಸಿಗದೆ ಹಂಗೆ ಸಾಯ್ತಾನೆ ಅವನು. ಆದರೆ ಅವನ ಮಗ ಜನ್ರೇಷನ್ ಚೇಂಜ್ ಆಗಿರುತ್ತೆ. ಅಪ್ಪನ ಒಂದು ವಿಚಾರಗಳು ಅವನ ತಲೆಯಲ್ಲಿ ಇದ್ದಾಗ ಅವನು ಯಾವ ರೀತಿ ಅವನು ಫೈಟ್ ಬ್ಯಾಕ್ ಮಾಡ್ಬೋದು, ಅವನು ಯಾವ ರೀತಿ ಅವ್ನು ನಿಂತ್ಕೋಬೋದು, ಅವನ ಹೋರಾಟ ಯಾವ ರೀತಿ ಇರ್ಬೋದು ಅನ್ನೋ ವಿಚಾರನ ನಾವು ಇಟ್ಕೊಂಡು ಮುಂದೆ ಮಾಡಿದ್ದೀವಿ. ನಮ್ಮ ಸಿನಿಮಾದ ಇದು ಬಂತು ಅಂತ ಹೇಳಿದ್ರೆ, ಬೆಳ್ಳಿ ಮತ್ತು ಕಾಳ ಈ ಎರಡು ಪಾತ್ರಗಳು ಹೇಗೆ ತನ್ನ ಅಪ್ಪನ ಆಸೆನ ಪೂರೈಸ್ತಾರ ಇಲ್ವಾ ಅನ್ನೋದೇ. ಶಿವರಾಮ್ ಕಾರಂತರ ಸೋಲನ್ನು ಇಟ್ಕೊಂಡು ನಾವು ಮುಂದಕ್ಕೆ ತಗೊಂಡೋಗಿವಿ ಈ ಎರಡು ಪಾತ್ರನ ಇಟ್ಕೊಂಡು. ಮಿತ್ರರಿಗೆ ಅಭಿನಂದನೆಗಳು. ಈ ಚಿತ್ರದಲ್ಲಿ ನಾನೊಂದು ಜಮೀನ್ದಾರನ ಪಾತ್ರ ಮಾಡಿದ್ದೀನಿ. ನನ್ನ ಈ ಒಂದು ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಮ್ಮ ಚೆಲುವರಾಜ್ ಗೌಡ ಅವರು. ಒಂದು ಚಿತ್ರಕ್ಕೆ ನನ್ನನ್ನು ಅಲ್ಲಿ ಒಂದು ಆ್ಯಕ್ಟಿಂಗ್ ಹೋದಂಥ ಸಂದರ್ಭದಲ್ಲಿ ನನ್ನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಡೈರೆಕ್ಟ್ರಿಗೂ ಸಹ ಧನ್ಯವಾದಗಳು. ಒಂದು ಅದ್ಭುತ, ಈಗ 1975 ಏನು ಒಂದು ಕೃತಿ ಇತ್ತು, ಬಿ ವಿ ಕಾರಂತರು ನಿರ್ದೇಶನ ಮಾಡಿದ್ರು ಈ ಒಂದು ಚೋಮನ ದುಡಿ. ಅದನ್ನು ಯಥಾವತ್ತಾಗ ತೆಗೆಕ್ಕೆ ಆಗದೇ ಇದ್ರು ಅದನ್ನು ಮುಂದುವರೆದ ಭಾಗವಾಗಿ ಬಹಳ ಅದ್ಭುತವಾಗಿ ತೆರೆ ಮೇಲೆ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಅನಿಲ್ ಅವರು ಮಾಡಿದ್ದಾರೆ ಅಂತ ನಾನೊಂದು ವೈಯಕ್ತಿಕವಾಗಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಭಾಳ ಅದ್ಭುತವಾಗಿ ಟೆಕ್ನಿಕಲಿ ಹೋದರೆ ಭಾಳ ಅದ್ಭುತವಾಗಿ ಅವರು ಚಿತ್ರೀಕರಣ ಮಾಡಿದ್ದಾರೆ. ಕಾರ್ಕಳದಲ್ಲಿ ಒಂದು ಏನು ಪ್ರಕೃತಿ ಇದೆ, ಅಲ್ಲಿ ಒಂದು ಆಂಬಿಯನ್ಸು, ಅದನ್ನೆಲ್ಲ ಭಾಳ ಅದ್ಭುತವಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಏನು ಆ ಒಂದು ಚೋಮನ ದುಡಿಗೆ ಒಂದು ಆಗಿನ ಸ್ವರ್ಣಕಮಲ ರಾಷ್ಟ್ರ ಪ್ರಶಸ್ತಿ ಬಂತು. ಬಿ ವಿ ಕಾರಂತರು ಅದನ್ನು ಡೈರೆಕ್ಟ್ ಮಾಡಿದರು. ಹಾಗೆ ಅದಕ್ಕೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಸಾರಿದ್ದಾರೆ ಇವರು ನಮ್ಮ ಗಿರೀಶ್ ಕಾಸರವಳ್ಳಿಯವರು ಅದನ್ನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದರು. ಅದ್ಭುತವಾದಂತಹ ಕೃತಿ, ಅದನ್ನು ತೆರೆ ಮೇಲೆ ತಂದಿದ್ದಾರೆ. ದಯವಿಟ್ಟು ತಾವೆಲ್ಲ ಸಹಕರಿಸಿ ಒಂದು ಒಳ್ಳೆಯ ಬರವಣಿಗೆಯನ್ನು ಇದ್ರ ಬಗ್ಗೆ ಬರೀಬೇಕು. ಕೆಲವು ಲಿಮಿಟೇಷನ್ಸ್ ಇರ್ತದೆ ಇತಿಮಿತಿಗಳ ನಡುವೆ, ಒಂದು ಒಳ್ಳೆಯ ಚಿತ್ರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಏನು ಇವತ್ತು ಪ್ಯಾನ್ ಇಂಡಿಯಾ ಒಂದು ಪರಿಕಲ್ಪನೆಯಲ್ಲಿ ಸಿನಿಮಾಗಳು ಬರ್ತಾ ಇದೆ, ಅಂತಹ ಒಂದು ಪರಿಕಲ್ಪನೆಯಲ್ಲೇ ಇವತ್ತೊಂದು ಟ್ರಯಲ್ ಆ್ಯಂಡ್ ಬೇಸಿಸ್ ಮೇಲೆ ಒಂದು ಟ್ರಯಲ್ ಆ್ಯಂಡ್ ಎರರ್, ಒಂದು ಪ್ರಯೋಗಾತ್ಮಕವಾದ ಒಂದು ಸಿನಿಮಾ ಬರ್ತಾ ಇದೆ. ದಯವಿಟ್ಟು ತಾವುಗಳೆಲ್ಲ ಸಹಕರಿಸಿ ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ರಂಗಭೂಮಿ ಪ್ರತಿಭೆ ಜೊತೆಗೆ ನಾನೊಂದು ಒಂದು ಚಾನಲಲ್ಲಿ ನಿರೂಪಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಹಾಗೆ ಒಂದು 7-8 ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದೇನೆ. ಹಾಗೆ ಒಂದು 4 ಸಿನಿಮಾಗಳನ್ನು ಸಹ ನಾನು ಆ್ಯಕ್ಟ್ ಮಾಡಿದ್ದೀನಿ. ಇದು ನನ್ನ 5ನೇ ಸಿನಿಮಾ. ಎಲ್ಲರೂ ಹೇಳ್ತಿದ್ದಾಗ ನಾವೆಲ್ಲರೂ ಕೂಡ ಹಳೆ ಫ್ರೆಂಡ್ಸ್ನೇ. ನಾವು ರಂಗಭೂಮಿಯಲ್ಲಿ ಇದ್ದಾಗಲಿಂದನೂ ಕೂಡ ನಾನು, ಅನಿಲ್ ಮತ್ತು ನಮ್ಮ ನವೀನ್ ಮತ್ತು ಚೆಲುವ ಎಲ್ಲರೂ ಕೂಡ ಫ್ರೆಂಡ್ಸೇ. ಈ ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ, ಬಟ್ ಅದು ಭಾಳ ಇಂಪ್ಯಾಕ್ಟ್ ಕೊಡುತ್ತೆ. ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಪಾತ್ರ. ಆ ಪಾತ್ರದ ಬಗ್ಗೆ ನಾನು ಏನು ಹೇಳಲಿಕ್ಕಾಗಲ್ಲ ಈಗ, ಯಾಕಂದರೆ ಅದನ್ನು ಹೇಳಿದ್ರೆ ಕಂಪ್ಲೀಟ್ ಸ್ಟೋರಿ ಏನಾಗುತ್ತೆ ಕೊನೆಗೆ ಏನು ಗೊತ್ತಾಗುತ್ತೆ. ಸೊ ಹಾಗಾಗಿ ಆ ಲಿಮಿಟೇಷನ್ಸ್ ನಾನು ಹೇಳಲಿಕ್ಕಾಗೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಿಮ್ಮೆಲ್ಲರಲ್ಲೂ ಎಲ್ಲ ಪತ್ರಕರ್ತ ಮಿತ್ರರಲ್ಲೂ ಕೇಳ್ಕೊಳ್ಳೋಂಥ ಒಂದೇ ಒಂದು ವಿಷಯ, ದೊಡ್ಡವರು ಹಿರಿಯರಿದ್ದೀರಿ, ನೀವು ಇಷ್ಟೊತ್ತು ಕೆಲವೊಂದು ನಮಗೆ ನಾವು ಮಾಡಿದಂಥ ಕೆಲವು ಸಣ್ಣ ಪುಟ್ಟಂಥ ತಪ್ಪುಗಳು ಏನೇನು ಅಂತ ಹೇಳಿದ್ದೀರಾ, ಅದನ್ನು ನಾವು ಇನ್ನು ಮುಂದಕ್ಕೆ ಆ ರೀತಿಯಾದ ತಪ್ಪುಗಳು ನಮ್ಮ ತಂಡದಿಂದ ಆಗದಿರೋ ಹಾಗೆ ನಾವು ನೋಡಿಕೊಂಡು ಗಮನ ಹರಿಸಿ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ. ನಿಮ್ಮೆಲ್ಲರ ಸಪೋರ್ಟ್ ನಮಗಿರಲಿ. ಥ್ಯಾಂಕ್ ಯು, ಧನ್ಯವಾದಗಳು.